विद्महे वैद्यराजाय धीमहि तन्नो धन्वन्तरिः प्रचोदयात्। रागादिरोगान् सततान् शक्तान् अशेषकाय प्रसुतान् अशेषान् औत्सुक्यमोह रतिदान् जगान् यो ಅಪೂರ್ವವೈದ್ಯಾಯ ನಮೋಸ್ತು ತಸ್ಮೈ. ಇಂದು ಆಯುರ್ವೇದ ಗ್ರಂಥವಾದಂತಹ ಅಷ್ಟಾಂಗ ಸಂಗ್ರಹದಲ್ಲಿ ನೀರಿನ ಮಹತ್ವವನ್ನು ಯಾವ ರೀತಿ ಹೇಳಿದ್ದಾರೆ ಅಂತೇಳಿ ನೋಡೋಣ. ಪಾನೀಯ ಪ್ರಾಣಿನಾಂ ಪ್ರಾಣ ವಿಶ್ವಮೇವ ಚ ತನ್ಮಯಂ ನಾಹಿ ತೋಯಾದ್ವಿನ ವೃತ್ತಿ ಸ್ವಸ್ಥಸ್ಯ ವ್ಯಾಧಿನಸ್ಯ ವ. ಜಲ ಹೇಳುವಂಥದ್ದು ಎಲ್ಲ ಪ್ರಾಣಿಗಳ ಒಂದು ಪ್ರಾಣವಾಗಿದೆ. ಈ ಜಲವಿಲ್ಲದೆ ನೀರಿಲ್ಲದೆ ಯಾವುದೇ ರೀತಿಯಾದಂಥ ಪ್ರಾಣಿಗಳು ಈ ಲೋಕದಲ್ಲಿ ಬದುಕಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ಈ ಪಾನೀಯಂ ಅಥವಾ ನೀರನ್ನು ಪ್ರಾಣಿಗಳ ಪ್ರಾಣ ಅಂತೇಳಿ ಹೇಳಿದ್ದಾರೆ. ಯಾವುದೇ ಪ್ರಾಣಿಯ ಪ್ರಾಣ ಉಳಿಬೇಕು ಅಂತ ಹೇಳಿದರೆ ಈ ಜಲ ಹೇಳುವಂಥದ್ದು ಅತಿ ಅವಶ್ಯಕವಾಗಿದೆ. ವಿಶ್ವಮೇವ ಚ ತನ್ಮಯಂ. ಈ ವಿಶ್ವ ಹೇಳುವಂಥದ್ದು ಜಲಮಯವಾಗಿದೆ. ವಿಶ್ವ ಹೇಳುವಂಥದ್ದು ಜಲದಿಂದಲೇ ಕೂಡಿದೆ. ಈ ಜಲವಿಲ್ಲದೆ ವಿಶ್ವ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಭೂಗೋಳದ 75% ನೀರಿನಿಂದ ಆವೃತವಾಗಿದೆ. ಈ ಭೂಮಿ, ನೀರು ಇವುಗಳ ಒಂದು ಅಂಶಾಂಶ ಕಲ್ಪನೆ ಏನಿದೆಯೋ ಅವುಗಳು ಸರಿಯಾಗಿದ್ದಾಗಲೇ ಈ ವಿಶ್ವ ಹೇಳುವಂಥದ್ದು ಇರ್ತದೆ. ನಾಹಿ ತೋಯಾದ್ವಿನ ವೃತ್ತಿ. ತೋಯ ಅಂತೇಳಿದರೆ ನೀರು. ನೀರಿಲ್ಲದೆ ಯಾವುದೇ ರೀತಿಯಾದಂಥ ಒಂದು ವೃತ್ತಿ ಇಲ್ಲ. ವೃತ್ತಿ ಅಂತ ಹೇಳಿದರೆ ಯಾವುದೇ ರೀತಿಯಾದಂಥ ಒಂದು ಚಟುವಟಿಕೆ, ಕ್ರಿಯೆಗಳು, ಕೆಲಸಗಳು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಉದಾಹರಣೆಗೆ ತಗೊಂಡಾಗ ದಿನನಿತ್ಯದ ಚಟುವಟಿಕೆಗಳಿಗೆ, ಪ್ರಾತಃ ವಿಧಿಗಳಿಗೆ, ಸ್ನಾನ ಕರ್ಮಕ್ಕೆ, ಅಡುಗೆಗಾಗಿ ಯಾವುದೇ ಒಂದು ವಿಷಯ ತಗೊಂಡ್ರು ಅದಕ್ಕೊಂದು ನೀರಿನ ಸಪೋರ್ಟು ಜಲವಿಲ್ಲದೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ನಾಹಿ ತೋಯಾದ್ವಿನ ವೃತ್ತಿ. ಈ ನೀರಿಲ್ಲದೆ ಯಾವುದೇ ರೀತಿಯಾದಂಥ ವೃತ್ತಿ ಅಥವಾ ಜಗತ್ತಿನಲ್ಲಿ ಚಟುವಟಿಕೆಗಳು ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವಸ್ಥಸ್ಯ ವ್ಯಾಧಿತಸ್ಯವ. ಸ್ವಸ್ಥ ಅಂಥೇಳಿದರೆ ಆರೋಗ್ಯವಂತ ಪುರುಷ. ವ್ಯಾಧಿತ ಅಂಥೇಳಿದರೆ ಜ್ವರ, ಕೆಮ್ಮು, ಕಫ, ನೆಗಡಿ ಇತ್ಯಾದಿ ರೋಗಗಳಿಂದ ಬಳಲುವಂತಹ ವ್ಯಕ್ತಿ. ಈ ನೀರು ಹೇಳುವಂಥದ್ದು ಸ್ವಸ್ಥ ವ್ಯಕ್ತಿಗೂ ಬೇಕು, ಆರೋಗ್ಯವಂತ ಮನುಷ್ಯನಿಗೆ. ಅದೇ ರೀತಿ ವ್ಯಾಧಿತ ಅಥವಾ ವಿವಿಧ ರೋಗಗಳಿಂದ ಬಳಲುವಂತಹ ವ್ಯಕ್ತಿ, ಇಂತಹ ವ್ಯಕ್ತಿಗೂ ಸಹ ಈ ನೀರು ಹೇಳುವಂಥದ್ದು ಅತ್ಯವಶ್ಯಕ. ಸ್ವಸ್ಥ ವ್ಯಕ್ತಿ ಮಾಮೂಲಿಯಾಗಿ ಸಿಗುವಂತಹ ಕೂಪೋದಕ ಇರ್ಬೋದು, ಬಾವಿಯ ನೀರು, ಸರೋವರದ ನೀರು, ಕೆರೆಯ ನೀರು ಅಥವಾ ಸರ್ಕಾರದ ವತಿಯಿಂದ ನೀಡುವಂತಹ ನೀರು, ಜಲ ಇದಿರಬಹುದು. ಇದನ್ನು ಉಪಯೋಗಿಸ್ಬೋದು. ವ್ಯಾಧಿತಸ್ಯವ ಅಥವಾ ರೋಗಿಗೆ ಈ ಕೂಪೋದಕ ಅಥವಾ ಕೆರೆ, ಸರೋವರದ ನೀರು ಅಥವಾ ಮಾಮೂಲಿಯಾಗಿ ಸಿಗುವಂಥ ನೀರನ್ನು ನೇರವಾಗಿ ಬಳಸಬಾರ್ದು. ಅದನ್ನು ಸಂಸ್ಕರಿಸಿ ಅಂಥೇಳಿದರೆ ಬಿಸಿ ಮಾಡುವಂಥದ್ದು ಸಹ ಒಂದು ಸಂಸ್ಕಾರ. ಅದನ್ನು ಕುದಿಸಿ ಬಿಸಿ ಮಾಡಿ ಉಪಯೋಗಿಸುವಂಥದ್ದು, ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಖಾಲಿ ನೀರನ್ನು ಬಿಸಿ ಮಾಡಿ ಅಥವಾ ಕುದಿಸಿ ಉಪಯೋಗಿಸಿದರೆ ಸಾಕಾಗೋದಿಲ್ಲ. ಅದನ್ನು ಔಷಧಿ ದ್ರವ್ಯಗಳಿಂದ ಸಂಸ್ಕಾರ ಮಾಡಬೇಕು. ಔಷಧಿ ದ್ರವ್ಯಗಳಿಂದ ಸಂಸ್ಕಾರ ಅಂತ ಹೇಳಿದರೆ, ಈಗ ಅಜೀರ್ಣ ಇದ್ದಾಗ, ಜ್ವರ ಇದ್ದಾಗ ಬಿಸಿ ನೀರು ಶ್ರೇಷ್ಠ ಹೌದು, ಪಥ್ಯತಮ ಹೌದು. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಸ್ವಲ್ಪ ಜೀರಿಗೆ ಹಾಕುವಂಥದ್ದು ಅಥವಾ ಮರೀಚ ಅಥವಾ ಬ್ಲ್ಯಾಕ್ ಪೆಪ್ಪರ್, ಕರಿಮೆಣಸು ಇದನ್ನು ಸ್ವಲ್ಪ ಪುಡಿ ಮಾಡಿ ಅದನ್ನು ಹಾಕಿ ಕುದಿಸಿ ಸೋಸಿ ಉಪಯೋಗಿಸುವಂಥದ್ದು. ಈ ರೀತಿಯಾಗಿ ಈ ಜಲ ಹೇಳುವಂಥದ್ದು ವ್ಯಾಧಿತನಲ್ಲಿಯೂ ಸಹ ಸಂಸ್ಕಾರ ಮಾಡಿ, ಅಂದರೆ ಕುದಿಸಿ ಅಥವಾ ಸ್ವಲ್ಪ ಔಷಧಿ ದ್ರವ್ಯಗಳನ್ನು ಅಥವಾ ಕರಿಮೆಣಸು,
ಶುಂಠಿ, ಜೀರಿಗೆ ಇತ್ಯಾದಿಗಳನ್ನು ಹಾಕಿ ಕುದಿಸಿ ಉಪಯೋಗಿಸಬೇಕು. ಹೀಗೆ ನೀರು ಹೇಳುವಂಥದ್ದು, ಜಲ ಹೇಳುವಂಥದ್ದು ಪ್ರಾಣಿಗಳ ಒಂದು ಪ್ರಾಣವಾಗಿದೆ. ಪೂರ್ತಿ ವಿಶ್ವವೇ ಜಲ ಅಥವಾ ನೀರಿನ ಮೇಲೆ ಅವಲಂಬಿತವಾಗಿದೆ. ಆರೋಗ್ಯವಂತ ಮನುಷ್ಯ ಅಥವಾ ವ್ಯಾಧಿತ ರೋಗಿ ಪ್ರತಿಯೊಬ್ಬರೂ ಸಹ ಈ ನೀರು ಅಥವಾ ಜಲ ಹೇಳುವುದರ ಮೇಲೆ ಅವಲಂಬಿತರಾಗಿದ್ದಾರೆ.